10वीं कक्षा विद्यार्थियों को मैं आज स्वागत करता हूँ। 10वीं कक्षा के रचना विभाग को आज आरंभ करता हूँ। रचना विभाग को आज आरंभ करता हूँ। बच्चों, इस रचना विभाग में निबंध, हिंदी निबंध के बारे में मैं आज बताने के लिए चाहता हूँ। हिंदी निबंध के बारे में मैं बताना चाहता हूँ। बच्चों, पहले 10वीं कक्षा के विद्यार्थियों को स्वागत करता हूँ। हिंदी हमारी राष्ट्रभाषा है। हमारे हिंदी भाषा कौशल की सीखना और सुधारना हमारा ये कर्तव्य है। भारत के अधिकांश स्थानों में सेवा के लिए महत्वपूर्ण है। बच्चों, निबंध अंग्रेजी में ऐसे कहते हैं, रूपांतर है। गद्य लेखन की एक विधा है। गद्य की लेखन की एक विधा है। बच्चों, इस निबंध के बारे में मैं बताने के लिए पहले इस निबंध के शाब्दिक अर्थ के बारे में हम चर्चा करेंगे। हिंदी निबंध शाब्दिक अर्थ है। अंग्रेजी शब्द ऐसे का हिंदी में निबंध पर्यायवाची है। विद्वानों के अनुसार क्या है? विद्वानों के अनुसार मुक्त स्वच्छंद रचना ही निबंध कहते हैं। निबंध ಅಂತಂದರೆ ಮಕ್ಕಳೇ, ನಾವು ಇಂಗ್ಲೀಷ್ನಲ್ಲಿ ಎಸ್ಸೆ ಅಂತ ಕೂಡ ಕರಿತೇವೆ. ಅದರ ಪರ್ಯಾಯವಾಚಿ ಶಬ್ದ ಈ ಒಂದು ನಿಬಂಧ ಅಂತಕ್ಕಂಥದ್ದು. ಈ ವಿದ್ವಾಂಸರ ಪ್ರಕಾರ ಮುಕ್ತವಾಗಿ ಸ್ವಚ್ಛಂದವಾಗಿ ರಚನೆಯನ್ನು ಮಾಡ್ತಕ್ಕಂಥದ್ದೇ ನಿಬಂಧ ಅಂತ ಹೇಳಿ ಕೆಲವು ತಜ್ಞರು ಹೇಳಿದರು. ನಿಬಂಧದ ಬಗ್ಗೆ ಇನ್ನೂ ಕೂಡ ನಾವು ಹೇಳೋದಾದರೆ, निबंध ऐसे वह एक रचना है, ಒಂದು रचने जिसमें किसी विषय पर कोई लेखक सीमित समय और सीमित शब्दों में अपना क्रमबद्ध विचार व्यक्त करता है। यह विषय के बारे में थोड़ा सा ये चर्चा करेंगे बच्चों। निबंध वह ये रचना है. ನಿಬಂಧ ಅಂತಕ್ಕಂಥದ್ದು ಒಂದು ರಚನೆ ಇದ್ದಂತೆ. ನೀವೆಲ್ಲರೂ ಕೂಡ ಇದನ್ನು ಸಂಪೂರ್ಣವಾಗಿ ರಚನಾ ವಿಭಾಗದಲ್ಲಿ ಬರ್ತಕ್ಕಂಥದ್ದು. ಇದು ಒಂದು ರಚನೆ ಅಂತಕ್ಕಂಥದ್ದು. जिसमें निबंध में किसी विषय पर ಯಾವುದಾದರೂ ಒಂದು ವಿಷಯದ ಮೇಲೆ कोई लेखक, ಯಾವುದೇ ಒಬ್ಬ ಲೇಖಕನಾಗಿರ್ಬೋದು, कोई ವಿದ್ಯಾರ್ಥಿ ಸೀಮಿತ ಸಮಯ, ನಿಗದಿಪಡಿಸಿರುವಂತಹ ಸಮಯದಲ್ಲಿ और सीमित शब्दों में ಆ ನಿರ್ದಿಷ್ಟಪಡಿಸಿದ ಶಬ್ದಗಳಲ್ಲಿ अपने क्रमबद्धता विचार व्यक्त करता है. ಕ್ರಮಬದ್ಧವಾಗಿ ಆ ವಿಚಾರಗಳನ್ನು, ವಿಷಯಗಳನ್ನು ಅಥವಾ ಆ ಒಂದು ಆ ವಿಷಯವನ್ನು ಸವಿಸ್ತಾರವಾಗಿ ಪ್ರಸಾರವನ್ನು ಮಾಡ್ತಕ್ಕಂಥದ್ದೇ ಏನಪ್ಪ ಅಂತಂದರೆ ಇಲ್ಲಿ ನಿಬಂಧ ಅಂತ ಕರೆದೆವು. ಹಾಗಾದರೆ ಈ ಕ್ರಮಬದ್ಧವಾಗಿ ಅನ್ನುವಂಥ ಒಂದು ಶಬ್ದವನ್ನು ನಾವು ಕೇಳ್ಕೊಂಡೇವೆ ಮಕ್ಕಳೇ. ಈ ಕ್ರಮಬದ್ಧತೆ ಅಂತಂದರೆ ಏನು ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ತೇವೆ. ಈ ನಿಬಂಧದ ಒಂದು ಸ್ಟೈಲ್ ಅನ್ನುವಂಥದ್ದು ಹೇಗಿರಬೇಕು ಅನ್ನುವಂಥದ್ದನ್ನು ಇನ್ನೊಂದು ವಿಚಾರವನ್ನು ನಾವು ತಿಳ್ಕೊಳ್ತೇವೆ. ಶೈಲಿ ಕಾ ಶಾಬ್ದಿಕ ಅರ್ಥ ಹೇ. ಸ್ಟೈಲ್ ಅನ್ನುವಂಥ ಒಂದು ಆ ಶಬ್ದದ ಅರ್ಥ ಅಂತಂದ್ರೆ ಕಿಸಿ ಕಾಮ್ ಕರ್ನೆ ಕಾ ಡಂಗ್, ರೀತಿ. ಯಾವುದೇ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ರೀತಿಗೆ ನಾವು ಶೈಲಿ ಅಂತ ಕರೆದೆವು. ಆ ಒಂದು ಡಂಗ್, ರೀತಿ.
ಯಾವುದೇ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಒಂದು ರೀತಿಗೆ और क्या कहते हैं शैली शाब्दिक अर्थ है किसी काम को करने का ये ढंग को स्टाइल कहते हैं। निबंध लिखने के संदर्भ में या लिखने का विषय में ध्यान देने की बात के बारे में थोड़ा सा ये चर्चा करेंगे बच्चों। क्या है निबंध लिखने में सुंदर सार्थक शब्दों का प्रयोग करना चाहिए। ನಿಬಂಧವನ್ನು ಬರೆಯುವಂಥ ಸಂದರ್ಭದಲ್ಲಿ ಸುಂದರವಾದಂಥ ಸ್ಪಷ್ಟವಾದಂಥ ಶಬ್ದಗಳ ಪ್ರಯೋಗವನ್ನು ಮಾಡಬೇಕಾಗಿದೆ। ನಿಬಂಧ ಅಂತಂದರೆ ನಾವು ಸ್ಪಷ್ಟವಾದಂಥ ಶಬ್ದಗಳ ಒಂದು ಪ್ರಯೋಗವನ್ನು ಮಾಡಬೇಕಾಗಿದೆ। ವಾಕ್ಯ ಚೋಟೆ और सरल होना चाहिए। ಆ ವಾಕ್ಯಗಳು ಅತ್ಯಂತ ಚಿಕ್ಕದಾಗಿರಬೇಕು। ದೊಡ್ಡ ದೊಡ್ಡ ವಾಕ್ಯಗಳಿದ್ದರೆ ಅದು ನಿಬಂಧ ಓದುವುದರಲ್ಲಿ ನಿರಾಸಕ್ತಿಯನ್ನು ತೋರಿಸ್ತದೆ। ಹಾಗಾಗಿ ಆ ನಿಬಂಧವನ್ನು ಬರೆಯುವಂಥ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಶಬ್ದಗಳನ್ನು ಬಳಕೆಯನ್ನು ಮಾಡಬೇಕಾಗ್ತದೆ। और ವಾಕ್ಯ ಚೋಟೆ और सरल होना चाहिए। ಸಿಂಪಲ್ ಸರಳವಾದಂಥ ವಾಕ್ಯಗಳನ್ನು ಬಳಕೆಯನ್ನು ಮಾಡಬೇಕಾಗ್ತದೆ। ಈ ನಿಬಂಧವನ್ನು ಬರೆಯುವಂಥ ಸಂದರ್ಭದಲ್ಲಿ ಆ ಸರಳವಾದಂತಹ ಭಾಳ ಸ್ಪಷ್ಟವಾದಂತಹ ಅರ್ಥಗರ್ಭಿತವಾಗಿ ಆ ನಿಬಂಧವನ್ನು ಬರೀತಕ್ಕಂಥದ್ರ ಬಗ್ಗೆ ಗಮನವನ್ನು ಹರಿಸಬೇಕಾಗ್ತದೆ। और निबंध लिखने के संदर्भ में या लिखने के सिचुएशन में बीच बीच में लोकोक्तियाँ मुहावरों का प्रयोग होना चाहिए। यह महत्वपूर्ण विषय है बच्चों। ನಿಬಂಧ लिखने के संदर्भ में ನಿಬಂಧವನ್ನು ಬರೆಯುವಂಥ ಸಂದರ್ಭದಲ್ಲಿ ಅದರ ಮಧ್ಯದಲ್ಲಿ ಲೋಕೋಕ್ತಿ ಗಾದೆಯ ಮಾತುಗಳ ಬಳಕೆಯನ್ನು ಮಾಡಬೇಕಾಗ್ತದೆ। ಅದೇ ರೀತಿಯಾಗಿ ಮುಹಾವರೆ ಪಡೆನುಡಿಗಳು ಅಂತ ಏನು ಕರಿತೇವಲ್ಲ ಮಕ್ಕಳೇ, ಲೋಕೋಕ್ತಿಯ ಮುಹಾವರೆ ಕಾ ಪ್ರಯೋಗ ಹೋನಾ ಚಾಹಿಯೇ। ಅದನ್ನು ನಾವೇನು ಮಾಡಬೇಕು ಕೇಳಿದ್ರೆ ಆ ಬಳಕೆಯನ್ನು ಮಾಡಬೇಕಾಗ್ತದೆ। ಆ ಒಂದು ವಿಷಯವನ್ನು ನಾವೇನು ಮಾಡಬೇಕು ಕೇಳಿದ್ರೆ ಬಳಕೆಯನ್ನು ಮಾಡಬೇಕಾಗ್ತದೆ। ಹೀಗೆ ಇದನ್ನು ಬಳಕೆಯನ್ನು ಮಾಡಿದೆ ಆದರೆ ನಿಬಂಧ ಅನ್ನುವಂಥದ್ದು ಅತ್ಯಂತ ಸುಂದರ ಮತ್ತು ಸ್ಪಷ್ಟ ಆಕರ್ಷಣೀಯವಾಗುವುದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಬೋದು। निबंध का ये आरंभ आकर्षक और ಪ್ರಭಾವಪೂರ್ಣ ಹೋನಾ ಚಾಹಿಯೇ। ನಿಬಂಧವನ್ನು ನಾವು ಆರಂಭವನ್ನು ಮಾಡ್ತೇನೆ, ಉದಾಹರಣೆಗೆ ಮುಂದೆ ನಿಮಗೆ ನಿಬಂಧವನ್ನು ಬರೆಯುವಂಥ ಸಂದರ್ಭದಲ್ಲಿ ಹೇಗೆ ಆರಂಭವನ್ನು ಮಾಡಬೇಕು ಅನ್ನುವಂಥದ್ದನ್ನು ನಿಮಗೆ ಪ್ರಸ್ತಾಪವನ್ನು ಮಾಡ್ತೇನೆ ಮಕ್ಕಳೇ। ನಿಬಂಧ ಕಾಯಿ ಆರಂಭ ಆಕರ್ಷಕ ಅಟ್ರಾಕ್ಟಿವ್ ಆಗಿರಬೇಕು। ಆ ನಿಬಂಧ ನೋಡಿದ ತಕ್ಷಣದಲ್ಲಿ ಇದು ತುಂಬ ಸೊಗಸಾಗಿರಬೇಕು। ಆಕರ್ಷಕ और ಪ್ರಭಾವೋತ್ಪಾದಕ ಹೋನಾ ಚಾಹಿಯೇ। ಪ್ರಭಾವಪೂರ್ಣ ಆ ನಿಬಂಧವು ಅತ್ಯಂತ ಪ್ರಭಾವಪೂರ್ಣವಾಗಿರಬೇಕು। ನಿಬಂಧ ಅತ್ಯಂತ ಪ್ರಭಾವಪೂರ್ಣವಾಗಿ ನಿಬಂಧವನ್ನು ಬರಿಬೇಕಾಗ್ತದೆ। ಹೀಗೆ ನಿಬಂಧ ಅತ್ಯಂತ ಸರಳ ಅಥವಾ ಸುಲಭವಾಗಿ ಪ್ರಭಾವಪೂರ್ಣವಾದಂಥ ನಿಬಂಧವನ್ನು ನಾವೇನು ಮಾಡಬೇಕು ಕೇಳಿದ್ರೆ ಬರಿಬೇಕಾಗ್ತದೆ। और जिससे पाठक के हृदय में रुचि और उत्सुकता उत्पन्न हो सके। जिसमें ಇಂತಹ ಒಂದು ನಿಬಂಧವನ್ನು ಬರೆದ್ರೆ ಆಕರ್ಷಕವಾಗಿ ಪ್ರಭಾವಪೂರ್ಣವಾಗಿ ನಿಬಂಧವನ್ನು ಬರೆದಿದ್ದೆ ಆದರೆ ಪಾಠಕೋಂಕೆ ಪಡನೆ ವಾಲೋಂಕೆ ಆ ನಿಬಂಧವನ್ನು ಯಾರು ಓದ್ತಾರೋ ಅವರ ಹೃದಯಮೇ ಅವರ ಮನಸ್ಸಿನಲ್ಲಿ ರುಚಿ ಅವರು ಉತ್ಸುಕತಾ ಉತ್ಪನ್ನ ಹೋ ಸಕೆ ಅವರು ಇನ್ನೂ ಕೂಡ ಓದಬೇಕು ಅನ್ನುವಂಥ ಉತ್ಸುಕತೆ ಅಂತಕ್ಕಂಥದ್ದು ಬರಬೇಕು। ಅಂತಹ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಈ ನಿಬಂಧವನ್ನು ಬರಿಬೇಕು ಅನ್ನುತಕ್ಕಂಥದ್ದು ಇದು ಮೊದಲನೆಯ ಒಂದು ಆರಂಭ। ನಿಬಂಧವನ್ನು ಬರೀತಕ್ಕಂಥ ಆರಂಭ ಹೀಗಿರಬೇಕು ಅನ್ನುವಂಥ ಒಂದು ಸಲಹೆಯನ್ನು ನಾವು ತಿಳ್ಕೊಬೇಕಾಗ್ತದೆ। और अगले विचार के बारे में चर्चा करेंगे। प्रस्तावना संक्षिप्त होनी चाहिए। निबंध को मध्य भाग में निहित रूपरेखाओं द्वारा विषय का पूर्ण विवेचन करना चाहिए। प्रस्तावना पीठिके
ನಿಬಂಧವನ್ನು ಬರೆಯುವಂಥ ಸಂದರ್ಭದಲ್ಲಿ ಆ ಪೀಠಿಕೆ ಏನಪ್ಪ ಅಂತಂದರೆ ಸಂಕ್ಷಿಪ್ತ ಹೋನಾ ಚಾಯಿ. ಅತ್ಯಂತ ಉದ್ದವಾಗಿ ಬರೀತಕ್ಕಂಥದ್ದಲ್ಲ. ಆ ಪೀಠಿಕೆ ಅಂತಕ್ಕಂಥದ್ದು, ಆ ಒಂದು ಭೂಮಿಕಾ ಅಂತಕ್ಕಂಥದ್ದು ಅದು ತುಂಬ ಸರಳವಾಗಿರಬೇಕು. ಅತ್ಯಂತ ಸರಳವಾದಂತಹ ಆ ಒಂದು ಶಬ್ದಗಳ ಪ್ರಯೋಗವನ್ನು ಮಾಡಬೇಕಾಗ್ತದೆ ಈ ಒಂದು ನಿಬಂಧವನ್ನು ಬರೆಯುವಂಥ ಸಂದರ್ಭದಲ್ಲಿ. निबंध को मध्य भाग में निश्चित रूपरेखाओं द्वारा विषय का पूर्ण विवेचन करना चाहिए. ಈ ಮಧ್ಯಭಾಗದಲ್ಲಿ ಆರಂಭ, ಮಧ್ಯ, ಅಂತ ಈ ಮೂರು ಹಂತಗಳು ಆ ನಿಬಂಧದಲ್ಲಿ ಇರಬೇಕಾಗ್ತದೆ ಮಕ್ಕಳೇ. ಈ ಮಧ್ಯಭಾಗ ಅನ್ನುವಂಥದ್ದು ನಿಶ್ಚಿತ ರೂಪರೇಖಾओं ದ್ವಾರ, ಆ ಒಂದು ನಿಶ್ಚಿತ ರೂಪರೇಖೆಗಳ ಮೇರೆಗೆ ವಿಷಯಕ ಪೂರ್ಣ ವಿವೇಚನ ಕರ್ನಾ ಚಾಯಿ. ಆ ವಿಷಯಗಳನ್ನು ಪೂರ್ಣವಾದಂಥ ವಿವೇಚನೆಯನ್ನು ಮಾಡಬೇಕಾಗಿದೆ. ಹೀಗಾಗಿ ಇದು ಏನಪ್ಪ ಅಂತಂದರೆ ಅತ್ಯಂತ ಸುಂದರವಾಗಿರೋದಕ್ಕೆ ಸಾಧ್ಯ. और ಅದೇ ರೀತಿಯಾಗಿ ಹೇಳ್ತಿದ್ರೆ ವಿಷಯಕ್ಕೆ ಪೂರ್ಣ ವಿವೇಚನ ಹೋನಾ ಚಾಯಿ. ಆ ವಿಷಯವನ್ನು ಸಂಪೂರ್ಣವಾಗಿ ವಿವೇಚನೆಯನ್ನು ಮಾಡಬೇಕು, ಅದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಬೇಕು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನಾವು ಚರ್ಚೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ಪ್ರಾರಂಭ, ಮಧ್ಯ ಹೇಗೆ ನಾವು ಅತ್ಯಂತ ಪ್ರಭಾವಪೂರ್ಣವಾಗಿ ನಿಬಂಧವನ್ನು ಬರಿತೀವೋ ಹಾಗೆ ಈ ಒಂದು ಹಂತವೂ ಕೂಡ, ಕೊನೆ ಎಂಡ್ ಅಂತಕ್ಕಂಥದ್ದು, ಸಮಾಪ್ತಿ ಅಂತಕ್ಕಂಥದ್ದು, ನಿಬಂಧದ ಸಮಾಪ್ತಿ ಅನ್ನುವಂಥದ್ದು ಅಂತ ಅನ್ನುವಂಥದ್ದು ಬಹುತ್ ಸರಳ ಭಾಷಾ ಮೇ ಹೋನಿ ಚಾಯಿ. ಅತ್ಯಂತ ಸರಳವಾದಂಥ ಭಾಷೆಯಲ್ಲಿ ಇರಬೇಕಾಗ್ತದೆ. ಯಾವುದೋ ಆ ನಿಬಂಧದ ಅಂತ, ಕೊನೆ ಅನ್ನುವಂಥದ್ದು. ಹೀಗೆ ಮಕ್ಕಳ ನಿಬಂಧವನ್ನು ಬರೆಯುವಂಥ ಸಂದರ್ಭದಲ್ಲಿ ನಾವು ಗಮನದಲ್ಲಿಡಬೇಕಾದಂಥ ಅಂಶ ಏನು ಅಂತಂದರೆ, ನಿಬಂಧಕ್ಕೆ ಪ್ರಸ್ತಾವನೆ ಇರಬೇಕು, ಅದಕ್ಕೆ ಪ್ರಾರಂಭ ಇರಬೇಕು, ಅದಕ್ಕೆ ಮಧ್ಯ ಇರಬೇಕು, ಮತ್ತು ಅದಕ್ಕೆ ಆ ನಿಬಂಧ ಅನ್ನುವಂಥದ್ದಕ್ಕೆ ಕೊನೆ ಅನ್ನುವಂಥದ್ದು, ಅಂತ ಅನ್ನುವಂಥದ್ದು ಇರಬೇಕು. ಈ ಒಂದು ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು 4 ವಿಷಯಗಳನ್ನು ಆಧಾರಿತವಾಗಿ ನಿಬಂಧವನ್ನು ಬರೆದಿದ್ದೆ ಆದರೆ ಆ ನಿಬಂಧವು ಏನಪ್ಪ ಅಂತಂದರೆ ಪರಿಪೂರ್ಣ ಆಗುವುದರಲ್ಲಿ ಸಂದೇಹ ಇಲ್ಲ. और इस निबंध के विषय के बारे में अब तक चर्चा किया गया है बच्चों. और इस निबंधों में ಕಿತನೆ ಪ್ರಕಾರ ಹೋತೆ ಹೈ, ನಿಬಂಧಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋದಕ್ಕೆ ಮುಂದೆ ಪ್ರಯತ್ನವನ್ನು ಮಾಡ್ತೀವಿ. ನಿಬಂಧಕ್ಕೆ ಪ್ರಕಾರ, ನಿಬಂಧಗಳ ಪ್ರಕಾರಗಳು, ನಿಬಂಧಗಳ ವಿಧಗಳು, ನಿಬಂಧಕ್ಕೆ प्रकार के बारे में हम चर्चा करते हैं. मुख्यतः निबंधों के 3 प्रकार होते हैं. कितने प्रकार होते हैं बच्चों? 3 प्रकार होते हैं. पहला है वर्णनात्मक निबंध, दूसरा विवरणनात्मक निबंध, तीसरा विचारात्मक निबंध. और 3 प्रकार होते हैं. ವರ್ಣನಾತ್ಮಕ ನಿಬಂಧ, ಇಲ್ಲಿ ವರ್ಣನಾತ್ಮಕ ನಿಬಂಧ ಅಂತಂದ್ರೆ ಏನು ಅಂತಂದರೆ ನಾವು ತಿಳ್ಕೊಳ್ತಕ್ಕಂಥದ್ದು ವಿಷಯ ವಸ್ತು ಆ ವಿಶೇಷತಾ ಕಾ ಸಜೀವ ವರ್ಣನ್ ಹೋನಾ ಚಾಹಿಯೇ. ಆ ಒಂದು ವಿಷಯ ವಸ್ತುವನ್ನು ನಾವು ತಗೊಳ್ತೀವಲ್ಲ ಅದು ಜೀವಂತವಾಗಿದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಅಲ್ಲಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಆ ನಿಬಂಧವನ್ನು ಬರೆಯೋದಕ್ಕೆ ಮುಂದಾಗಬೇಕಾಗ್ತದೆ. ವಿಷಯ ವಸ್ತು ವಿಶೇಷತಾಕಿ ಸಜೀವ ವರ್ಣನ್ ಹೋನಾ ಚಾಹಿಯೇ, ಸಜೀವವಾಗಿ ವರ್ಣನೆ ಆಗಬೇಕಾಗ್ತದೆ ಎನ್ನುವಂಥದ್ದು. ಅದೇ ರೀತಿಯಾಗಿ ಎರಡನೆಯ ಒಂದು ಪ್ರಕಾರ ಅಂತಂದರೆ ವಿವರಣನಾತ್ಮಕ ನಿಬಂಧ. ಈ ವಿವರಣಾತ್ಮಕ ನಿಬಂಧ ಅಂತಂದರೆ ಮಕ್ಕಳೇ बीती हुई घटनाओं, युद्ध कथाओं, पौराणिक वृत्तांतों को ध्यान में मन में रखकर तो क्या ही विवरणात्मक रूप से लिखना ही चाहिए. क्या ही ವಿವರಣಾತ್ಮಕ ನಿಬಂಧದಲ್ಲಿ ಆ ಒಂದು ಭೀತಿ ಹುಯಿ ಕಳೆದು ಹೋದ ಘಟನೆಗಳನ್ನು ಅಥವಾ ಯುದ್ಧದ ಒಂದು ಕಥೆಯನ್ನು, ಪೌರಾಣಿಕ ವೃತ್ತಾಂತವನ್ನು, ಅಂದರೆ ಈಗಾಗಲೇ ಅವು ನಡೀತಾ ಇರ್ತಕ್ಕಂಥದ್ದಲ್ಲ, ತತ್ಕಾಲೀನ ಸ್ಥಿತಿಯಲ್ಲಿ ಅವು ಇಲ್ಲ, ಈಗಾಗಲೇ ಅವು ಕಳೆದು ಹೋದಂಥ ವಿಷಯಗಳನ್ನು ಅಲ್ಲಿ ಏನಪ್ಪ ಅಂತಂದರೆ ಅತ್ಯಂತ ಸುಂದರವಾಗಿ, ಅತ್ಯಂತ ಸ್ಫುಟವಾಗಿ, ಅತ್ಯಂತ ಮನಮೋಹಕವಾಗಿ, ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಅದನ್ನು ನಾವು ಚಿತ್ರಿಸುತ್ತಾ ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ಕೊನೆಯ
ಒಂದು ನಿಬಂಧ ಅಂತಂದ್ರೆ ಮಕ್ಕಳೇ ವಿಚಾರಾತ್ಮಕ ನಿಬಂಧ. ವಿಚಾರಾತ್ಮಕ ನಿಬಂಧದಲ್ಲಿ ಏನಪ್ಪ ಅಂತಂದರೆ ಇದು ಏನಪ್ಪ ಅಂತಂದರೆ ಈ ನಿಬಂಧದಲ್ಲಿ ವಿಚಾರಗಳು ಹೆಚ್ಚಿಗೆ ಇರಬೇಕಾಗ್ತದೆ ಮತ್ತು ಬುದ್ಧಿಗೆ ತತ್ವಕ್ಕೋ ಅಧಿಗಮ್ಯ ರತಾಹಿ. ಆ ಒಂದು ಬೌದ್ಧಿಕ ತತ್ವಗಳ ಆಧಾರದ ಮೇಲೆ ಏನಾಗ್ತದೆ ಕೇಳಿದ್ರೆ ಈ ನಿಬಂಧ ಅನ್ನುವಂಥದ್ದು ಆಧಾರವಾಗಿರ್ತದೆ, ಇದರ ಮೇಲೆ ಅವಲಂಬಿತವಾಗಿರ್ತದೆ. ಇದನ್ನು ಇಟ್ಕೊಂಡು ಈ ನಿಬಂಧವನ್ನು ಬರಿಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದೆ. ಮಕ್ಕಳೇ, ಈ ಒಂದು ನಿಬಂಧದ ಬಗ್ಗೆ ನಾವು ಇಷ್ಟೊಂದು ತಿಳ್ಕೊಳ್ಳೋದಕ್ಕೆ ಮುಂದಾದವು. ಇನ್ನು ಆ ನಿಬಂಧದ ಮಾದರಿಯನ್ನು ನಾನು ಹೇಳೋದಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ ಇದ್ದೇನೆ. ನಿಬಂಧವನ್ನು ಹೇಗೆ ಪ್ರಾರಂಭವನ್ನು ಮಾಡಬೇಕಾಗ್ತದೆ, ನಿಬಂಧವನ್ನು ಪ್ರಾರಂಭ ಮಾಡ್ತಕ್ಕಂತಹ ಆ ರೂಪ ಹೇಗೆ ಅನ್ನುವಂಥದ್ದನ್ನು ನಾವು ಒಂದೊಂದಾಗಿ ಚರ್ಚೆಯನ್ನು ಮಾಡೋದಕ್ಕೆ ಹೋಗ್ತೇವೆ. ಮಕ್ಕಳೇ, ಇಲ್ಲಿ ಆ ನಿಬಂಧವನ್ನು ಬರೆಯುವಂಥ ಸಂದರ್ಭದಲ್ಲಿ ನಾವು ಏನಪ್ಪ ಅಂತಂದರೆ ಗಮನಿಸಬೇಕಾದ ಅಂಶದ ಬಗ್ಗೆ ನಾವು ಇಲ್ಲಿವರೆಗೆ ಚರ್ಚೆಯನ್ನು ಮಾಡಿದೆವು. ಮಕ್ಕಳ, ಇನ್ನೊಮ್ಮೆ ನಾನು ಆ ನಿಬಂಧದ ಬಗ್ಗೆ ಹೇಳೋದಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾಯಿದ್ದೀನಿ. ಈ ನಿಬಂಧ हिंदी हमारी राष्ट्रीय भाषा है. हमारे हिंदी भाषा कौशल की सीखना और सुधारना भारत की अधिकांश स्थानों में सेवा करने के लिए महत्वपूर्ण है. ಈ ಒಂದು ಸೇವೆಯನ್ನು ಮಾಡೋದಕ್ಕಾಗಿ ಇದು ಒಂದು ನಿಬಂಧ ಅನ್ನುವಂಥದ್ದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಈ ಗದ್ಯ ಲೇಖನದ ಒಂದು ಏಕ ವಿಧಾ है निबंध. यह विचार को हमने बताया गया है. ನಿಬಂಧ ಕಾಯಿ ಶಾಬ್ದಿಕ ಅರ್ಥ ಹೇ. ಶಬ್ದದ ಅರ್ಥ ಆ ನಿಬಂಧ ಅಂತಂದ್ರೆ ಆ ಶಬ್ದದ ಅರ್ಥ ಹೇಳಬೇಕು ಅಂತಂದರೆ ಅಂಗ್ರೇಜಿ ಶಬ್ದ ಎಸ್ಸೆ ಹಿಂದಿ ಮೇ ನಿಬಂಧ ಕಾ ಪರ್ಯಾಯವಾಚಿ ಹೇ. ಇದು ಎಸ್ಸೆ ಅನ್ನುವಂಥದ್ದು ಅದು ಒಂದು ಪರ್ಯಾಯವಾಚಿ ಶಬ್ದ ಆಗಿದೆ. ವಿದ್ವಾನೋं के अनुसार ಇಲ್ಲಿ ವಿದ್ವಾನರ ಪ್ರಕಾರ ಮುಕ್ತ ಸ್ವಚ್ಛಂದ ರಚನಾಕೋ ನಿಬಂಧ ಕತೆ ಹೇ. ಮುಕ್ತವಾಗಿ, ಅದರಲ್ಲಿ ಅಡೆತಡೆ ಇಲ್ಲದೆ ಮುಕ್ತವಾಗಿ ಬರತಕ್ಕಂಥದ್ದೇ ಒಂದು ಸ್ವಚ್ಛವಾದಂಥ ನಿಬಂಧವೇ ನಾವು ನಿಬಂಧ ಅಂತ ಕರಿತೇವೆ. ನಿಬಂಧ ವಹ ರಚನಾ ಹೇ. ನಿಬಂಧ ಅನ್ನುವಂಥದ್ದು ಒಂದು ರಚನೆ ಇದ್ದಂತೆ ಜಿಸ್ಮೆ ಕಿಸಿ ಏಕ್ ವಿಷಯ ಕಿ ಕೋಯಿ लेखक सीमित समय और सीमित शब्दों में अपना क्रमबद्धता विचार व्यक्त करता है. बच्चों, निबंध एक रचना ही. निबंध ಅನ್ನುವಂಥದ್ದು ಒಂದು ರಚನೆ ಅಂತಕ್ಕಂಥದ್ದು ಜಿಸ್ಮೆ ಕಿಸಿ ವಿಷಯ ಪರ್, ಯಾವುದೇ ಒಂದು ವಿಷಯದ ಮೇಲೆ ಕೋಯಿ ಲೇಖಕ, ಯಾವುದೇ ಒಬ್ಬ ಲೇಖಕನು ಸೀಮಿತವಾದಂಥ ಸಮಯದಲ್ಲಿ ಸೀಮಿತವಾದಂಥ ಶಬ್ದಗಳಲ್ಲಿ ಅಪನ ಕ್ರಮಬದ್ಧತಾ ವಿಚಾರ ವ್ಯಕ್ತ ಕರ್ತಾ ಹೇ. ಕ್ರಮಬದ್ಧವಾದಂಥ ವಿಷಯವನ್ನು ವ್ಯಕ್ತವನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಈ ನಿಬಂಧವನ್ನು ಬರೆಯುವಂಥ ಸಂದರ್ಭದಲ್ಲಿ ಸ್ಟೈಲ್ ಅನ್ನುವಂಥದ್ದು, ಶೈಲಿ ಅನ್ನುವಂಥದ್ದು ಬಗ್ಗೆ ಇರಬೇಕು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಬೋದು. ಮಕ್ಕಳೇ, ಶೈಲಿ ಕಾ ಯೇ ಶಾಬ್ದಿಕ ಅರ್ಥ ಹೇ ಕಿಸಿ ಕಾಮ್ ಕೋ ಕರ್ನೆ ಕಾ ಯೇ ಢಂಗ್. ಆ ಒಂದು ಯಾವುದೇ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ರೀತಿಗೆ ನಾವು ಆ ಶೈಲಿ ಅಂತ ಕರೆದೇವೆ. ಇಲ್ಲಿ ನಿಬಂಧ ಲಿಖನೆ ಮೇ ಸುಂದರ ಸಾರ್ಥಕ ಶಬ್ದೋಂಕ ಪ್ರಯೋಗ ಹೋನಾ ಚಾಹಿಯೆ. ನಿಬಂಧವನ್ನು ಬರೆಯುವಂಥ ಸಂದರ್ಭದಲ್ಲಿ ಆ ಒಂದು ಸುಂದರವಾಗಿರ್ತಕ್ಕಂತಹ ಆ ಶಬ್ದಗಳ ಒಂದು ಪ್ರಯೋಗ ಆಗಬೇಕಾಗಿದೆ. ವಾಕ್ಯ ಛೋಟೆ ಅವರು ಸರಳ ಹೋನಾ ಚಾಹಿಯೆ. ವಾಕ್ಯಗಳು ಚಿಕ್ಕದಾಗಿರಬೇಕು ಮತ್ತು ಸಿಂಪಲ್ ಆಗಿರಬೇಕು. और बीच बीच में ಲೋಕೋಕ್ತಿಯ ಮುಹಾವರೋं का ಪ್ರಯೋಗ ಹೋನಾ ಚಾಹಿಯೆ. ಮಧ್ಯದಲ್ಲಿ ಲೋಕೋಕ್ತಿಗಳ, ಗಾದೆ ಮಾತುಗಳ ಮತ್ತು ಮುಹಾವರೆಗಳ ಒಂದು ಪ್ರಯೋಗವನ್ನು ಮಾಡಬೇಕಾಗ್ತದೆ. ಆದಾಗ ಆ ನಿಬಂಧ ಅನ್ನುವಂಥದ್ದು ಅತ್ಯಂತ ಉತ್ತಮವಾದಂಥ ನಿಬಂಧ ಅನಿಸ್ಕೊಳ್ತದೆ. ನಿಬಂಧ ಕಾ ಆರಂಭ ಆಕರ್ಷಕ ಅವರು ಪ್ರಭಾವಪೂರ್ಣ ಹೋನಾ ಚಾಹಿಯೆ. ಆ ನಿಬಂಧವನ್ನು ನಾವು ಪ್ರಾರಂಭಿಸುವಂಥ ಸಂದರ್ಭದಲ್ಲಿ ಅದು ಪ್ರಭಾವಪೂರ್ಣವಾಗಿರಬೇಕು ಮತ್ತು ಅದು ತುಂಬ ಏನಪ್ಪ ಅಂತಂದರೆ ಆಕರ್ಷಕವಾಗಿರಬೇಕು. ಜಿಸ್ಮೆ ಪಾಠಕೋಂಕ ಹೃದಯ ಮೇ ರುಚಿ ಅವರ ಉತ್ಸುಕತಾ ಕೈ ಉತ್ಪನ್ನ ಹೋ ಸಕೆ. ಆ ಓದುಗನಲ್ಲಿ ಅಥವಾ ಆ ಪಾಠಕನಲ್ಲಿ ಅವನ ಒಂದು ಓದುವ ಒಂದು ಆಸಕ್ತಿ ಬೆಳಿಬೇಕು ಮತ್ತು ಅವನಿಗೆ ಉತ್ಸುಕತೆ ಬರಬೇಕು. ಆ ರೀತಿಯಲ್ಲಿ ನಿಬಂಧವನ್ನು ನಾವು ರಚನೆ ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಚರ್ಚೆಯನ್ನು ಮಾಡ್ತಕ್ಕಂಥದ್ದಾಗಿದೆ. ಮಕ್ಕಳೇ, ಪ್ರಸ್ತಾವನ ಸಂಕ್ಷಿಪ್ತ ಹೋನಾ ಚಾಹಿಯೆ. ನಾವು ನಿಬಂಧವನ್ನು ಬರೆಯುವಂಥ ಸಂದರ್ಭದಲ್ಲಿ ಭೂಮಿಕಾ ಅಥವಾ ಪೀಠಿಕೆಯನ್ನು ಹಾಕ್ತೀವಲ್ಲ, ಅದು ಅತ್ಯಂತ ಸರಳವಾಗಿರಬೇಕು. ನಿಬಂಧಕೋ ಮಧ್ಯ ಭಾಗ ಮೇ ನಿಶ್ಚಿತ ರೂಪರೇಖಾओं द्वारा ವಿಷಯ ಕಿ ಪೂರ್ಣ ವಿವೇಚನ ಹೋನಾ ಚಾಹಿಯೆ. ಆ ಒಂದು ಮಧ್ಯ ಅಂತಕ್ಕಂಥದ್ದು, ನಿಬಂಧದ ಮಧ್ಯಭಾಗ ಅನ್ನುವಂಥದ್ದು ನಿಶ್ಚಿತ ರೂಪರೇಖಾದಲ್ಲಿ ಅದು ಆ ವಿಷಯಗಳು ಪೂರ್ಣ ಆಗಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದೆ. ಅದೇ ರೀತಿಯಾಗಿ ನಿಬಂಧದ ಅಂತ ಅಥವಾ ನಿಬಂಧದ ಕೊನೆ ಹೇಗಿರಬೇಕು ಅಂತಂದರೆ ಯಹ
ಅಂತ बहुत ही सरल भाषा में होनी चाहिए, ಅತ್ಯಂತ ಸರಳವಾದಂಥ ಭಾಷೆಗಳಲ್ಲಿ ಇದು ಪೂರ್ಣ ಆಗಬೇಕಾಗಿದೆ. ಸಂಪೂರ್ಣ ವಿಷಯವು ಅಲ್ಲಿ ಪೂರ್ಣ ವಿರಾಮಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗ್ತದೆ. ನಿಬಂಧೋಂಕೆ ಪ್ರಕಾರ, ನಿಬಂಧದ ಪ್ರಕಾರಗಳ ಬಗ್ಗೆ ನಾವು ಯೋಚನೆಯನ್ನು ಮಾಡೋದಾದರೆ ನಿಬಂಧಗಳಲ್ಲಿ 3 ಪ್ರಕಾರದ ನಿಬಂಧಗಳನ್ನು ನಾವು ನೋಡ್ತೇವೆ. ವರ್ಣನಾತ್ಮಕ ನಿಬಂಧ, ವಿವರಣಾತ್ಮಕ ನಿಬಂಧ, ವಿಚಾರಾತ್ಮಕ ನಿಬಂಧ ಅಂತೇಳಿ. ಇಲ್ಲಿ ವರ್ಣನಾತ್ಮಕ ನಿಬಂಧದಲ್ಲಿ ಮಕ್ಕಳೇ ವಿಷಯ ವಸ್ತು ವಿಶೇಷಕೋಂಕ ಸಜೀವ ವರ್ಣನ ಹೋನಾ ಚಾಹಿಯೆ. ಆ ವಿಷಯವು ಸಜೀವವಾಗಿದೆ ಎನ್ನುವಂಥದ್ದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಆ ವರ್ಣನೆ ಏನು ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ವಿವರಣಾತ್ಮಕ ನಿಬಂಧದಲ್ಲಿ बीती हुई घटनाओं, युद्ध कथाओं, पौराणिक वृत्तांतों के बारे में लिखना ये उचित होता है. ಆ ಒಂದು ವಿಷಯಗಳ ಆಧಾರದ ಮೇಲೆ ಇದನ್ನು ಏನು ಮಾಡೋಕ್ಕೆ ಕೇಳಿದ್ರೆ ನಾವು ವಿವರಣೆಯನ್ನು ನೀಡ್ತಾ ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ವಿಚಾರಾತ್ಮಕ ನಿಬಂಧದಲ್ಲಿ ಇಸ್ ನಿಬಂಧವೊಮ್ಮೆ ವಿಚಾರ ಅಥವಾ ಬುದ್ಧಿ ತತ್ವಕ್ಕೆ ಅಧಿಕ್ಯ ರತಾಹಿ. ಇಲ್ಲಿ ಬುದ್ಧಿ ತತ್ವದ ಮೇಲೆ ಹೆಚ್ಚಿನ ಏನಪ್ಪ ಅಂತಂದರೆ ಆ ಒಂದು ಅವಲಂಬಿತವಾಗಿರ್ತದೆ ಎನ್ನುವಂಥದ್ರ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು. अच्छा बच्चों, अब तक यहाँ निबंध का ये स्वरूप कैसा होता है और निबंध के प्रकार के बारे में और निबंध के परिभाषा के बारे में हम अब तक के चर्चा किए गए हैं. और एक निबंध के बारे में मैं बताने के लिए चाहता हूँ. ಉದಾಹರಣೆಗೆ ಮಕ್ಕಳೇ, ನಿಮಗೆ ಒಂದು ನಿಬಂಧವನ್ನು ಬರೆಯುವಂಥದ್ದು ಹೇಗೆ ಅನ್ನುವಂಥ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಇಲ್ಲಿ ನಿಬಂಧವನ್ನು ಬರೆಯುವಂಥ ಸಂದರ್ಭದಲ್ಲಿ ಮೊದಲು ಪ್ರಸ್ತಾವನೆ ಇರಬೇಕು, ಆ ಒಂದು ಅದರ ಉಪಯೋಗ ಇರಬೇಕು, ಅದರ ಒಂದು ದುಷ್ಪರಿಣಾಮ ಅನ್ನುವಂಥದ್ದು ಅಥವಾ ಅನಾನುಕೂಲತೆ ಅನ್ನುವಂಥದ್ದು ಇರಬೇಕು, ಮತ್ತು ಉಪಸಂಹಾರ ಇರಬೇಕು ಅನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಟು ನಾವು ಒಂದು ನಿಬಂಧವನ್ನು ಬರೀಬೇಕಾಗ್ತದೆ. ಈಗ ಮಕ್ಕಳೇ ನಾವು ಹೇಳೋದಾದರೆ ಒಂದು ಇಂಟರ್ನೆಟ್ ಅನ್ನುವಂಥ ಒಂದು ನಿಬಂಧವನ್ನು ನಾವು ತೆಗೆದುಕೊಂಡಾಗ ಆ ನಿಬಂಧವನ್ನು ಹೇಗೆ ಬರಿಬೇಕು ಅಂತಂದರೆ ಮೊದಲು ಪ್ರಸ್ತಾವನೆಯನ್ನು ಆರಂಭಿಸಬೇಕು. ಆ ಪ್ರಸ್ತಾವನೆಯನ್ನು ಹೇಗೆ ಬರಿಬೇಕು ಅಂತಂದ್ರೆ ಮಕ್ಕಳೇ, ಒಂದು ಇಂಟರ್ನೆಟ್ಟಿನ ಬಗ್ಗೆ ಬರೆಯೋದಾದರೆ ಆಜ್ ಕಾ ಯುಗ ಇಂಟರ್ನೆಟ್ ಕಾ ಯುಗ ಹೇ, ಆಜ್ ಕಾ ಯುಗ ಇಂಟರ್ನೆಟ್ ಕಾ युग है. इंटरनेट अनगिनता कंप्यूटरों के कई अंतर्जाल एक दूसरे के संबंध स्थापित करने का जाल है. इंटरनेट अनगिनता असंख्य ಕಂಪ್ಯೂಟರ್ಗಳ ಕೈ ಅಂತರ್ಜಾಲಗಳನ್ನು ಒಂದು ಇನ್ನೊಂದರ ಸಂಬಂಧವನ್ನು ಸ್ಥಾಪಿಸ್ತಕ್ಕಂಥ ಜಾಲವೇ ಆ ಒಂದು ಇಂಟರ್ನೆಟ್ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಿದ್ವು. ಇದು ಏನಪ್ಪ ಅಂತಂದರೆ ಪ್ರಸ್ತಾವನೆಯನ್ನು ಬರೀತಕ್ಕಂಥದ್ದು. ಅದೇ ರೀತಿಯಾಗಿ ಇಂಟರ್ನೆಟ್ಟಿನ ಯೂಸ್, ಇಂಟರ್ನೆಟ್ ಕಾ ಉಪಯೋಗ ಕ್ಯಾ ಹೇ ವಹಿ ಕೆ ಬಾರೆ ಮೇ ಹಮ್ ಲಿಖೆಂಗೆ. ನಾವು ಆ ಇಂಟರ್ನೆಟ್ಟಿನ ಉಪಯೋಗದ ಬಗ್ಗೆ ಬರೆಯೋದಾದರೆ ಇಂಟರ್ನೆಟ್ಟಿನ ನಮಗೆ ಉಪಯೋಗ ಯಾವ್ಯಾವ ರೀತಿಯಿಂದ ಸಿಗ್ತದೆ ಎನ್ನುವಂಥದ್ದನ್ನು ನಾವು ಬರೆಯೋದಾದರೆ ಮೊದಲನೇದಾಗಿ ಇಂಟರ್ನೆಟ್ಟಿನ ಮೂಲಕ घर बैठे बैठे ಖರೀದಿದಾರಿ कर सकते हैं. ನಾವು ಮನೆಯಲ್ಲೇ ಕೂತ್ಕೊಂಡು ಆ ವಸ್ತುಗಳನ್ನು ಖರೀದಿಯನ್ನು ಮಾಡ್ಬೋದು. ಬಿಲ್ ಭರ್ सकते हैं, ಆ ಬಿಲ್ಲುಗಳನ್ನು ತುಂಬಬಹುದು ಮಕ್ಕಳೇ. ಯಹ ಪ್ರಥಮ ಅನುಕೂಲತಾ है, प्रथम उपयोग है. दूसरा उपयोग है इंटरनेट बैंकिंग द्वारा दुनिया के किसी भी कोने में रकम भेजा सकते हैं. ಇಂಟರ್ನೆಟ್ ಅನ್ನುವಂಥದ್ದು ಬ್ಯಾಂಕಿಂಗ್ ದ್ವಾರ, ಬ್ಯಾಂಕಿನ ಮೂಲಕ ದುನಿಯಾಕ್ಕೆ ವಿಶ್ವದ ಕಿಸಿ ಬಿ ಕೋನೆ ಮೇ, ವಿಶ್ವದ ಯಾವುದೇ ಒಂದು ಮೂಲೆಗೂ ಸಹ ಕೋನೆ ಮೇ ರಕಮ್ ಬೇಜಾ ಸಕ್ತೆ ಹೈ, ಆ ಹಣವನ್ನು ನಾವು ಕಳಿಸ್ಬೋದಾಗಿದೆ. ಇದು ಎರಡನೆಯ ಉಪಯೋಗ. ಮೂರನೇ ಉಪಯೋಗ ಇಂಟರ್ನೆಟ್ ಸೇ ಸಂಚಾರ एवं सूचना क्षेत्र में प्रगति हुई है. ಈ ಸಂಚಾರ ಮತ್ತು ಈ ಸೂಚನಾ ಒಂದು ಕ್ಷೇತ್ರಗಳಲ್ಲಿ ಪ್ರಗತಿ, ಡೆವಲಪ್ಮೆಂಟ್ ಕೂಡ ಆಗಿದೆ ಅನ್ನುವಂಥದ್ದನ್ನು ನಾವು ಬರಿಬೇಕಾಗ್ತದೆ. ಅದೇ ರೀತಿಯಾಗಿ ಮಕ್ಕಳೇ ಸೋಷಿಯಲ್ ನೆಟ್ವರ್ಕಿಂಗ್ ಕೈ ಸೈಡ್ಸ್ ಐ, ಸೋಷಿಯಲ್ ನೆಟ್ವರ್ಕಿಂಗಲ್ಲಿ ಕೆಲವು ಪಾರ್ಟ್ಸ್ಗಳಿವೆ ಎನ್ನುವಂಥದ್ದನ್ನು ನಾವು ಬರಿಬೇಕಾಗ್ತದೆ. ಉದಾಹರಣೆಗೆ ಫೇಸ್ಬುಕ್ ಇರ್ತದೆ, ಆರ್ಕ್ಯೂಟ್ ಇರ್ತದೆ, ಲಿಂಕ್ಡ್ ಇನ್ ಇರ್ತದೆ, ಟ್ವಿಟರ್ ಅನ್ನುವಂಥದ್ದು ಇರ್ತದೆ. ಅದು ಈ ರೀತಿಯಾಗಿ ಅದರ ಅನುಕೂಲತೆಯನ್ನು ಬರೀಬೇಕಾಗ್ತದೆ. ಹಾಗೆಯೇ ಈ ಗವರ್ನೆನ್ಸೇ ಪ್ರಶಾಸನ ಪಾರದರ್ಶಿ ಹೋತೆ ಹೈ, ಈ ಗವರ್ನೆನ್ಸೇ ಪ್ರಶಾಸನ ಪಾರದರ್ಶಿ ಹೋತೆ ಹೈ. ಈ ಒಂದು ಗವರ್ನೆನ್ಸ್ನಿಂದ ಪ್ರಶಾಸನ ಪಾರದರ್ಶಿ ಅನ್ನುವಂಥದ್ದು ಏನಾಗ್ತದೆ, ನಡೀತದೆ ಎನ್ನುವಂಥದ್ದನ್ನು ನಾವು ವಿವರಣಾತ್ಮಕವಾಗಿ ಬರೀಬೇಕಾಗ್ತದೆ.
ಹಾಗೆಯೇ ಈ ಒಂದು ಇಂಟರ್ನೆಟ್ಟಿನ ದುಷ್ಪರಿಣಾಮದ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕಾಗ್ತದೆ. ಇಂಟರ್ನೆಟ್ ಸೇ ದುಷ್ಪರಿಣಾಮ ಕ್ಯಾ ಹೇ, ಈ ಇಂಟರ್ನೆಟ್ಟಿನ ಒಂದು ದುಷ್ಪರಿಣಾಮ, ಇಂಟರ್ನೆಟ್ಟು ಯಾವ್ಯಾವ ರೀತಿಯಿಂದ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಎನ್ನುವಂಥದ್ದು. ಮೊದಲನೇದಾಗಿ ಸಮಯಕ್ಕೋ ನಾಶ ಕರ್ ರಹೇ ಹೈ, ಸಮಯ ನಮಗೆ ಟೈಮ್ ಅನ್ನುವಂಥದ್ದು ಸಂಪೂರ್ಣವಾಗಿ ಏನಾಗ್ತದೆ, ಇಂಟರ್ನೆಟ್ಟಿನಲ್ಲಿ ನಮಗೆ ಸಮಯ ವೇಸ್ಟ್ ಆಗ್ತದೆ. ಇದನ್ನು ನಾವು ಇಂಟರ್ನೆಟ್ಟಿನ ದುಷ್ಪರಿಣಾಮದಾಗ ಬರಿಬೇಕಾಗ್ತದೆ. ಹಾಗೆ ಇಂಟರ್ನೆಟ್ ಸೇ ಪೈರಸಿ, ಫ್ರಾಡ್, ಹೈಕಿಂಗ್ ಆದಿ ಬಡ್ ರಹಿ ಹೈ. ಇಂಟರ್ನೆಟ್ನಿಂದ ಏನಾಗಿದೆ ಕೇಳಿದ್ರೆ ಫ್ರಾಡ್ ಅನ್ನುವಂಥದ್ದು ಏನಾಗ್ತದೆ ಕೇಳಿದ್ರೆ, ಹೈಕಿಂಗ್ ಅನ್ನುವಂಥದ್ದು ಸುದ್ದಿಗಳನ್ನು ತಾಜಾ ಖಬರ್ ಕಿ ಸುದ್ದಿಯೋಂಕೋ ಚೋರಿ ಕರಾನ, ಆ ಸುದ್ದಿಗಳನ್ನು ಕಳುವು ಮಾಡೋದಕ್ಕೆ ಇದು ಅವಕಾಶ ಮಾಡಿಕೊಡ್ತದೆ ಅನ್ನುವಂಥದ್ದು. ಇಷ್ಟನ್ನು ಹೇಳ್ತಾ ಮಕ್ಕಳೇ ಆ ಒಂದು ಸಮಾಪ್ತಿಯನ್ನು ಮಾಡಬೇಕಾಗ್ತದೆ. ಆ ಸಮಾಪ್ತಿ ಮಾಡಿದ ನಂತರದಲ್ಲಿ ಅದಕ್ಕೆ ಉಪಸಂಹಾರ, ಕನ್ಕ್ಲೂಷನ್ ಅಂತ ಏನು ನಾವು ಕರಿತೀವೋ ಉಪಸಂಹಾರವನ್ನು ಬರಿಬೇಕಾಗ್ತದೆ. ಉಪಸಂಹಾರ ಹೇಗೆ ಅಂತಂದರೆ ಮಕ್ಕಳೇ, ಇಂಟರ್ನೆಟ್ का उपयोग ಜ್ಞಾನ ಪ್ರಾಪ್ತಿ ಕೆ ಲಿಯೆ ಹೋನಾ ಹಿ ಚಾಹಿಯೆ. ಇಂಟರ್ನೆಟ್ ಅನ್ನುವಂಥ ಉಪಯೋಗ ನಮ್ಮ ಜ್ಞಾನದ ಪ್ರಾಪ್ತಿಗೆ ಮಾತ್ರ ಇರಬೇಕಾಗ್ತದೆ, ಜ್ಞಾನದ ವೃದ್ಧಿಗೋಸ್ಕರ ಇರಬೇಕಾಗ್ತದೆ. ಅನುಪಯೋಗಿ ಜಾನ್ಕಾರಿ ಕೇಳಿಯೇ ನಹಿ, ಅನಾವಶ್ಯಕವಾದಂಥ ತಿಳಿವಿಕೆಗಾಗಿ ನಮಗೆ ಈ ಒಂದು ಇಂಟರ್ನೆಟ್ ಅನ್ನುವಂಥದ್ದು ಇರಬಾರ್ದು. ಹೀಗೆ ಮಕ್ಕಳೇ ಈ ಇಂಟರ್ನೆಟ್ ಅನ್ನುವಂಥ ಒಂದು ನಿಬಂಧದ ಬಗ್ಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟೆ. ಈ ಒಂದು ಏನಪ್ಪ ಅಂತಂದರೆ ಇಂಟರ್ನೆಟ್ಟಿನ ಒಂದು ಸಂಪೂರ್ಣವಾಗಿ ಆ ಮಾಹಿತಿಯನ್ನು ನಿಮಗೆ ಹೇಳ್ತಕ್ಕಂಥದ್ದು ನಾನು ನಿಮಗೆ ಹೇಳಿದ್ದೇನೆ ಮಕ್ಕಳೇ. ಅದೇ ರೀತಿಯಾಗಿ ಇನ್ನೊಂದು ಆ ನಿಬಂಧದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅದೇನಪ್ಪ ಅಂತಂದರೆ ಜನಸಂಖ್ಯಾಕಿ ಸಮಸ್ಯೆ, ಜನಸಂಖ್ಯೆಯ ಒಂದು ಸಮಸ್ಯೆ ಬಗ್ಗೆ ನಾವು ಬರಿಬೇಕು ಅಂತಂದರೆ ಈ ಒಂದು ಜನಸಂಖ್ಯೆ ಅನ್ನುವಂಥದ್ದು ಜನಸಂಖ್ಯೆ ಬಗ್ಗೆ ನಾವು ಬರೆಯೋದಾದರೆ ಈ ಪ್ರಸ್ತಾವನೆಯನ್ನು ನಾವು ಈ ಮಧ್ಯ ಮತ್ತು ಜನಸಂಖ್ಯೆ ಸಮಸ್ಯೆ ಬಗ್ಗೆ ಹೇಳೋದಾದರೆ ಈ ಜನಸಂಖ್ಯೆ ಒಂದು ಹೆಚ್ಚಾಗೋದಕ್ಕೆ ಕಾರಣ ಏನು, ಆ ಜನಸಂಖ್ಯೆ ಮತ್ತು ಅದರ ಪರಿಣಾಮ ಏನಾಗ್ತದೆ, ಮತ್ತು ಜನಸಂಖ್ಯೆ ಯಾಕೆ ಈ ರೀತಿಯಾಗಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನು ಬರೆಯೋದಕ್ಕೆ ಹೋಗಬೇಕಾಗ್ತದೆ. ಜನಸಂಖ್ಯಾಕಿ ಸಮಸ್ಯೆ, ಈ ಜನಸಂಖ್ಯೆದ ಸಮಸ್ಯೆ ಅಂತಕ್ಕಂಥದ್ದು ಹೇಗೆ ಮುಂದುವರಿತದೆ ಅನ್ನುವಂಥದ್ರ ಬಗ್ಗೆ ನಾವು ಇಲ್ಲಿ ಹೇಳಬೇಕಾಗ್ತದೆ. ಮಕ್ಕಳೇ ಇಲ್ಲಿ ಪ್ರಸ್ತಾವನೆಯನ್ನು ನಾವು ಹೀಗೆ ಈ ರೀತಿಯಾಗಿ ಹೇಳ್ಬೋದು. बढ़ती जनसंख्या की समस्या ಸಾಮಾನ್ಯ ರೂಪ ಮೇ ವಿಶ್ವ ಕಿ ಸಮಸ್ಯೆ ಹೇ. ಇಲ್ಲಿ ಆ ಹೆಚ್ಚುತ್ತಿರುವಂಥ ಸಮಸ್ಯೆ ಇದು ಏನಪ್ಪ ಅಂತಂದರೆ ಆ ವಿಶ್ವದ ಒಂದು ಸಮಸ್ಯೆ ಆಗಿದೆ. ವಿಶ್ವ स्तर की एक समस्या है. भारत को बढ़ती हुई जनसंख्या, ಭಾರತದ बढ़ती हुई जनसंख्या, ಭಾರತದಲ್ಲಿ ಹೆಚ್ಚಾಗ್ತಕ್ಕಂಥ ಜನಸಂಖ್ಯೆ ಈ ಸಾಮನಾ ಕರ್ನಾ ಪಡ್ ರಹಾ ಹೈ. ನಾವು ಎದುರಿಸ್ತಾ ಇದ್ದೇವೆ ಜನಸಂಖ್ಯಾ ಹೆಚ್ಚಳವನ್ನು. ನಾವು ಚೀನಾ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿ ಇದೆ, ಭಾರತ ದ್ವಿತೀಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಿದ್ದೇವೆ. ದುನಿಯಾ ಕಿ ಕ್ಯಾ ಹೇ 17% आबादी भारत में ही रहती है. जनसंख्या की दृष्टि में भारत विश्व से दूसरा स्थान पर है. ಇಲ್ಲಿ ಏನಾಗಿದೆ ಕೇಳಿದ್ರೆ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿ ಭಾರತ ಇದೆ ಎನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಮುಂದಾಗ್ತಾ ಇದ್ದೀವಿ ಮಕ್ಕಳೇ. ಹೀಗೆ ಭಾರತದ ಒಂದು ಅತ್ಯಂತ ಬಹುದೊಡ್ಡ ಸಮಸ್ಯೆ ಅಂತಂದರೆ ಈ ಒಂದು ಜನಸಂಖ್ಯೆ ಆಗಿದೆ ಎನ್ನುವಂಥದ್ದು. ಈ ಒಂದು ಜನಸಂಖ್ಯೆಯನ್ನು ನಾವು ಹೇಳೋದಕ್ಕೆ ಹೋದರೆ ಇದರ ಜನಸಂಖ್ಯಾಕಿ ಸಮಸ್ಯೆ, ಯಾಕೆ ಜನಸಂಖ್ಯೆದ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ನುವಂಥದ್ದು, ಯಾ ಸಮಸ್ಯೆ ವಿಶ್ವ ಕಿ ಸಮಸ್ಯೆ ಹೇ, ಇದು ಒಂದು ವಿಶ್ವದ ಸಮಸ್ಯೆ ಆಗಿದೆ. ಭಾರತ್ ಕಿ ಆಬಾದಿ, ಭಾರತದ ಜನಸಂಖ್ಯೆ 125 ಕರೋಡ್ ಹೇ. 1,000ದ ಆಬಾದಿ ಎಷ್ಟಾಗಿದೆ ಕೇಳಿದ್ರೆ 125 ಕೋಟಿ ಅಷ್ಟಾಗಿದೆ. ಪ್ರತಿ 3 सेकंड में 2 बच्चे जन्म लेते हैं. ಪ್ರತಿ 3 ಸೆಕೆಂಡಿಗೆ 2 ಮಕ್ಕಳುಗಳು ಜನ್ಮವನ್ನು ತಾಳ್ತಾ ಇದ್ದಾರೆ. ಜನಸಂಖ್ಯಾ ಕಿ ದೃಷ್ಟಿ ಮೇ ಭಾರತ ದೂಸರೆ ಸ್ಥಾನ ಪರ ಹೈ. ಜನಸಂಖ್ಯಾದ ದೃಷ್ಟಿಯಿಂದ ಇದು ಭಾರತ
ಎರಡನೆಯ ಸ್ಥಾನದಲ್ಲಿದೆ ಅನ್ನುವಂಥದ್ದನ್ನು ನಾವು ಹೇಳಬೇಕು. ಕಾರಣ ಯಾಕೆ ಈ ಜನಸಂಖ್ಯೆ ಹೆಚ್ಚಳ ಆಗ್ತಾಯಿತ್ತು ಅನ್ನುವಂಥದ್ರ ಬಗ್ಗೆ ಹೇಳೋದಾದ್ರೆ ಮಕ್ಕಳೇ, ಪ್ರಾಚೀನ ಮಾನ್ಯತಾओं के अनुसार बच्चे ಭಗವಾನ್ ಕಿ ದೇನ್ ಹೈ. ಇಲ್ಲಿ ಏನು ಮಾಡ್ತಾರೆ ಕೇಳಿದ್ರೆ, ನಮಗೆ ಮಕ್ಕಳುಗಳ ಸಂಖ್ಯೆ ಹೆಚ್ಚಾಯಿತು ಅಂತಂದರೆ ಇದು ಭಗವಂತನ ಕೊಡುಗೆ ಅಂತ ತಿಳ್ಕೊಳ್ತಾರೆ. ಇದು ನಮ್ಮಲ್ಲಿ ತಪ್ಪು ಕಲ್ಪನೆ. ಆದರೆ ಈ ರೀತಿಯ ಭಾವನೆ ಇರಬೇಕು. ಅಂಧವಿಶ್ವಾಸ ರೂಢಿವಾದಿತ, ನಮ್ಮಲ್ಲಿ ಮೂಢನಂಬಿಕೆ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಆಗಿದೆ. ಆಧುನಿಕ ಶೈಲಿ ಇಲಾಜ್, ಈ ಒಂದು ಆಧುನಿಕ ಶೈಲಿಯ ಒಂದು ಇಲಾಜ್ ಚಿಕಿತ್ಸೆ ನಮ್ಮಲ್ಲಿ ಎಲ್ಲರೂ ಕೂಡ ಅಳವಡಿಸ್ತಾ ಇರ್ತಕ್ಕಂಥದ್ದು. ಮೃತ್ಯುಕು ಪ್ರಮಾಣ ಮೇ ಕಮ್ಮಿ, ಸಾಯುವವರ ಪ್ರಮಾಣ ಏನಾಗಿದೆ ಕೇಳಿದ್ರೆ ಅದು ಏನಾಗಿದೆ ಕೇಳಿದ್ರೆ ಕಡಿಮೆ ಆಗಿರ್ತಕ್ಕಂಥದ್ದು. ಮಕ್ಕಳೇ, ಇದರ ಒಂದು ಪರಿಣಾಮ ಏನಾಗ್ತದೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ದೇಶಕ್ಕೆ ಪ್ರಗತಿ ಕುಂಠಿತ ಹೋನ, ದೇಶದ ಪ್ರಗತಿ ಏನಾಗ್ತದೆ ಕೇಳಿದ್ರೆ ಜನಸಂಖ್ಯೆ ಹೀಗೆ ಹೆಚ್ಚಳ ಆಗ್ತಾ ಹೋದರೆ ಅದರ ಪರಿಣಾಮ ಏನಾಗ್ತದೆ ಕೇಳಿದ್ರೆ ಕುಂಠಿತ ಆಗ್ತದೆ. ಬೇರೋಜ್ಗಾರಿ ಸಮಸ್ಯೆ ಹೋನ, ಬೇರೋಜ್ಗಾರಿ ಅನ್ಎಂಪ್ಲಾಯ್ಮೆಂಟ್, ಭಾರತ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥ ಒಂದು ಸಮಸ್ಯೆ ಅನ್ನುವಂಥ ಎದುರಾಗ್ತದೆ. ಹರ್ ಕ್ಷೇತ್ರ ಮೇ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಜನಸಂಖ್ಯಾಕ್ಕೆ ಕಾರಣ ರುಕಾವಟ್ ಹೋನ, ಅದು ಯಾವುದೇ ಡೆವಲಪ್ಮೆಂಟ್ ಆಗದೆ ಅದು ಅಲ್ಲಿಗೆ ತಟಸ್ಥವಾಗಿ ನಿಲ್ತದೆ. ಮಾಂಗೋಂಕೋ ಪೂರಾ ನ ಕರ್ಪಾನ, ಆ ಒಂದು ಬೇಡಿಕೆಯನ್ನು ನಾವು ಸಂಪೂರ್ಣವಾಗಿ ಪೂರ್ಣ ಮಾಡೋದಕ್ಕೆ ಅಸಾಧ್ಯ. ಜನಸಂಖ್ಯಾ ವೃದ್ಧಿಗೆ ಕಾರಣ ಶಿಕ್ಷಾ रोजगार क्षेत्र में बाधा होना, जनसंख्या वृद्धि के कारण जनसंख्ಯೆ ಹೆಚ್ಚಳದಿಂದ ಶಿಕ್ಷಾ ಎಜುಕೇಷನದಲ್ಲಿ ರೋಜ್ಗಾರ್ ಉದ್ಯೋಗ ಕ್ಷೇತ್ರಗಳಲ್ಲೂ ಕೂಡ ಬಾಧಾ ಹೋನ, ನಮಗೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದು. अब तक बच्चों यहाँ दो निबंध के बारे में हमें जानकारी दिए गए हैं और सभी 10वीं कक्षा विद्यार्थियों को मैं धन्यवाद देता हूँ.